ಬೆಳಗಲಿ, ಜ್ಞಾನವೆಂಬ ಜ್ಯೋತಿಯಿಂದ ಅಜ್ಞಾನದ ಅಂಧಕಾರ ತೊಲಗಲಿ ಅಂತ ಹೇಳ್ಬಿಟ್ಟು ಮುನ್ರಾಬಾದ್ ಬೇಗೂರು ನಗರ 214.5 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ವಿ. ಯಶವಂತಪುರ ಚಂದ್ರಸಂದ್ರ ಡಬ್ಲಿಂಗ್ಗೆ 178 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ವಿ. ಕೋರಣಗಲ್ಲು ರಂಜಿತ್ಪುರ ಡಬ್ಲಿಂಗ್ಗೆ 104.74 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಡೌನ್ ಗುಲ್ಬರ್ಗ ಡಬ್ಲಿಂಗ್ಗೆ 224 ಕಿಲೋಮೀಟರ್ಗೆ ನಾವು ಮತ್ತೆ ಪುಣೆ ಗುಂಟ್ಕಲ್ ವಿದ್ಯುದೀಕರಣಕ್ಕೆ ಒಟ್ಟು 641 ಮತ್ತೆ 84 ಇಷ್ಟು ಕೋಟಿ ರೂಪಾಯಿಗಳನ್ನ ಈ ಭಾಗಕ್ಕೆ ಕೊಡ್ತಾ ಇದ್ದೀವಿ. ಕಡೂರು ಚಿಕ್ಕಮಗಳೂರು ಸಕಲೇಶ್ವರಕ್ಕೆ 88 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಭಾರತ ಸರ್ಕಾರ ಮಾಡ್ತಾ ಇರೋದು. ರೈಲ್ವೆ ಇಲಾಖೆ ಒಳಗೆ ಇದು ಮೊಟ್ಟ ಮೊದಲನೇದು ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದ್ರೆ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಂತೆ ವಿಶೇಷವಾಗಿ ಕಾಳಜಿ ವಹಿಸಿ ಸನ್ಮಾನ್ಯ ರಾಯರೆಡ್ಡಿ ಸಾಹೇಬರು ಇದಕ್ಕೆ ಕರ್ನಾಟಕ ಸರ್ಕಾರದ 50%, ಕೇಂದ್ರ ಸರ್ಕಾರದ 50%, 50-50 ಅನುಪಾತದೊಳಗ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಯೋಜನೆ ಕನಿಷ್ಠ 1,922.34 ಕೋಟಿ. ಇವಾಗ ಇಲ್ಲಿಂದ ಅಂತೂ ಹುಬ್ಳಿಗೆ ಅಂತೂ ಇವಾಗ ಅನುಕೂಲ ಮಾಡಿದಾರ. ಹುಬ್ಳಿಲಿಂದ ನಾವು ಹೋದ್ರೆ ಸಾಕಷ್ಟು ಸರಿ ದಾರಿ ಅದ, ಇನ್ನೂ ಮುಂದೆ ದಾರಿ ಅದಕ್ಕೆ ಹೋಗಕ್ ಅನುಕೂಲ ಮಾಡ್ತಾರ ಅಂತ ನನಗೆ ಭರವಸೆ ಅದ. ಬಟ್ ಏನಂದ್ರ ಇನ್ನು ಬೆಂಗಳೂರಿಗೆ ಹೋಗ್ಬೇಕ ಡೈರೆಕ್ಟ್ ಇಲ್ಲಾಗ ಸದ್ಯಕ್ಕೆ ಇಲ್ಲಿ ಏನೋ ಮುಂದಾದ್ರೆ ಡಿಪಾರ್ಟ್ಮೆಂಟ್ ಅವರಾಗ್ಲಿ, ನಮ್ಮ ಅಧಿಕಾರಿಗಳಾಗ್ಲಿ, ನಮ್ಮ ಶಾಸಕರಾಗ್ಲಿ ಮುಂದೆ ಅದನ್ನ ಅವಕಾಶ ಮಾಡಿ ಕೊಡ್ತಾರ ಅಂತ ನಾನು ಭರವಸೆ ಇಟ್ಕೊಂಡೆ. ನಮ್ಗೆ ಹೇಳಲ್ಲಷ್ಟು ಖುಷಿ ಆಗ್ಯದ ಅಂತ ಹೇಳ್ಕೊತೀನಿ. ಯಾರ್ಯಾರು ಹೋಗ್ಬೋದಿತ್ರಿ? ನಾವೆಲ್ಲಾ ಫ್ಯಾಮಿಲಿ ಸಮೇತ ಫ್ರೆಂಡ್ ಸರ್ಕಲ್ ಎಲ್ಲರೂ ಹೋಗ್ಬೋದಿತ್ತು. ಬಹಳ ಖುಷಿ ಆಯ್ತ್ರಿ ನಮ್ಗೆ. ಇದು ನಮ್ಮ ತಾಲೂಕ್ನಾಗ ಆಗಿದ್ದು ನಮ್ಗ ತುಂಬಾ ಒಳ್ಳೇದಾಯ್ತ್ರಿ. ನಾವು ಟ್ರೈನಿಗೆ ಬರೇ ಕೇಳೋದಷ್ಟೇ ಆಗ್ತಿತ್ರಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ. ಇಲ್ಲಿ ನಮ್ಮ ಆಡವ ಜಗದಾಗ ಆಗ್ಯದಲ್ಲ, ನಮ್ಗ ತುಂಬಾ ಬಹಳ ಖುಷಿ ಆಗ್ಯದ. ಇವತ್ತು ನಾವು ಬಸ್ಸಲ್ಲಿ ಹೋದ್ರೆ ಸುಮಾರು 180 ರೂಪಾಯಿ ಹುಬ್ಬಳ್ಳಿ ಕೊಡ್ಬೇಕು. ಹಾಗಾಗಿ ಇಲ್ಲಿಂದ 70 ರೂಪಾಯಿಗಳು ಕೊಟ್ರೆ ಸಾಕು. ಅನೇಕ ಬಡವರಿಗೆ ಬಹಳಷ್ಟು ಅನುಕೂಲ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿಂದ ಸುಮಾರು ಒಂದು 160ರಿಂದ 170 ಕಿಲೋಮೀಟರ್ ಹುಬ್ಬಳ್ಳಿ ಇರೋದು. ಹಾಗಾಗಿ ಸುಮಾರು 3 ಪಟ್ಟು ಹಣವನ್ನ ಉಳಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಇಲಾಖೆ ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದೆ. ಅವರ ಈ ಒಂದು ಘನ ಕಾರ್ಯಕ್ಕೆ ಸಮಸ್ತ ಕುಷ್ಟಗಿ ನಾಗರಿಕರು, ಅಕ್ಕಪಕ್ಕ ಬಂದಿರತಕ್ಕಂಥ ನಾಗರಿಕರು ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀವಿ.